ನಮಸ್ಕಾರ ಸ್ನೇಹಿತರೆ, ಮನುಷ್ಯನಿಗೆ ಭಯ ಅನ್ನೋದು ಸರ್ವೇ ಸಾಮಾನ್ಯ. ಅದರಲ್ಲೂ ಸಾವಿನ ಭಯ ಮನುಷ್ಯನನ್ನ ಅಧಿಕವಾಗಿ ಕಾಡುತ್ತೆ. ಉದಾಹರಣೆಗೆ ಕೋವಿಡ್ ವೈರಾಣುಗಿಂತ ಮಾಧ್ಯಮಗಳು ಸೃಷ್ಟಿಸಿದ ಭಯ ಮನುಷ್ಯನನ್ನ ಗಾಬರಿಗೊಳಿಸಿತ್ತು. ಜನ ಜೀವ ಭಯದಿಂದ ವೈದ್ಯ ತಪಾಸಣೆ ಮಾಡಿಸಿಕೊಳ್ಳಲು ಆಸ್ಪತ್ರೆಗಳಿಗೆ ಮುಗಿಬೀಳ್ತಾ ಇದ್ರು. ಹಾಗಾದ್ರೆ ಸಾವು ಅಷ್ಟೊಂದು ಭಯಾನಕವೇ? ಸಾವಿನ ಬಗ್ಗೆ ನಮಗಿರುವ ಕಲ್ಪನೆಯಾದ್ರೆ ಏನು? ಸಾವಾದಾಗ ದುಃಖ ಸಹಜ, ಆದರೆ ಭಯ ದುಃಖ ಹೆಚ್ಚಾದಾಗ ಅದು ಅಸಹನೀಯವಾಗಿರುತ್ತೆ, ಮನಸ್ಸಿಗೆ ಹಿಂಸೆಯಾಗುತ್ತೆ, ಒಬ್ಬ ವ್ಯಕ್ತಿಯ ಕಾರ್ಯಕ್ಷಮತೆಯನ್ನೇ ಕುಗ್ಗಿಸುತ್ತೆ, ನಿತ್ಯ ಕೆಲಸ ಮಾಡುವಂತಹ ಸ್ಥಿತಿ ತಪ್ಪಿ ಹೋಗುತ್ತೆ. ಕೋವಿಡ್ ವೈರಾಣುಗಿಂತ ಈ ಮಾಧ್ಯಮಗಳು ಸೃಷ್ಟಿಸಿದ ಭಯದ ತಾಂಡವ ನೃತ್ಯದ ಪರಿಣಾಮವನ್ನ ನಾವೇನು ಹೇಳಬೇಕಾಗಿಲ್ಲ. ಎಲ್ಲರೂ ಸ್ವತಃ ಅನುಭವಿಸಿದ್ದೇವೆ. ಆತ್ಮೀಯರನ್ನ ಕಳೆದುಕೊಂಡು ದುಃಖವನ್ನ ಅನುಭವಿಸಿದ್ದೇವೆ. ಅತಿಯಾದ ಭಯ ದುಃಖವನ್ನ ತಗ್ಗಿಸೋದನ್ನ ನಾವು ಇಂದು ಕಲಿಯಬೇಕಾಗಿದೆ. ಸ್ನೇಹಿತರೆ, ಸಾವಿನ ಭಯ ಪ್ರತಿಯೊಬ್ಬರಿಗೂ ಕಾಡುತ್ತದ ಅನ್ನೋದು ಪ್ರಶ್ನೆ. ಸಾಯುವ ಪ್ರಕ್ರಿಯೆಯೇ ಬಹಳ ನೋವುಂಟು ಮಾಡುತ್ತೆ ಎನ್ನುವ ನಿರೀಕ್ಷೆ. ಸಾಯುವಾಗ ಎಲ್ಲರಿಗೂ ನೋವೇನಾಗೋದಿಲ್ಲ. ಹಾರ್ಟ್ ಅಟ್ಯಾಕ್ ಆದಾಗ ತೀವ್ರ ನೋವು, ಕ್ಯಾನ್ಸರ್ ಅಂತಿಮ ಹಂತದಲ್ಲಿ ವಿಪರೀತ ನೋವು, ಅಪಘಾತದಲ್ಲಿ ಆದ ಗಾಯದಿಂದ ಹಿಂಸೆ, ಇವನ್ನ ನೋಡಿದವರಿಗೆ ಸಾವು ಎಂದರೆ ನೋವು ಎಂಬ ಕಲ್ಪನೆ ಸಹಜ. ಸಾಕಷ್ಟು ಜನ ನೋವಿಲ್ಲದೆ ಕೂಡ ಸಾವನ್ನಪ್ತಾರೆ. ನಿಮಗೆ ಭಗವಂತನಲ್ಲಿ ನಂಬಿಕೆ ಇದ್ದರೆ ದೇವರೇ ನೋವಿಲ್ಲದ ಸಾವು ಕೊಡು ಎಂಬ ಪ್ರಾರ್ಥನೆಯನ್ನ ಮಾಡಿ. ಸಾಯುವ ಪ್ರಕ್ರಿಯೆಯ ಮೇಲೆ ನಮಗೆ ಹತೋಟಿ ಇಲ್ಲ ನಿಜ, ಆದರೆ ಸಾವು ನಮಗೆ ನಿಶ್ಚಿತ. ನಾವು ಪ್ರೀತಿಸುವ ತಂದೆ ತಾಯಿ, ಸೋದರ ಸೋದರಿಯರು, ಜೀವನ ಸಂಗಾತಿ, ಸಾಕಿದ ಮಕ್ಕಳು, ಆಪ್ತರನ್ನ ಬಿಟ್ಟು ಹೋಗುವ ನೋವಿದೆಯಲ್ಲ, ಅದನ್ನು ಊಹಿಸಿಕೊಂಡರೆ ಸಾಕು ಸಾವು ಈಗಲೇ ಬಂತೇನೋ ಅನ್ನಿಸಿಬಿಡುತ್ತೆ. ಪ್ರೀತಿ ಹೆಚ್ಚಾದಾಗ ಮೋಹ ಅದರ ಜಾಗದಲ್ಲಿ ಬಂದು ಕಾಡುತ್ತದೆ. ಮೋಹ ಆವರಿಸಿದಾಗ ಅಗಲಿಕೆಯ ನೋವು ಹೆಚ್ಚಾಗುತ್ತೆ. ಆದ್ದರಿಂದ ಪ್ರೀತಿಸುವವರನ್ನ ಬಿಟ್ಟು ಹೋಗಲು, ಪ್ರೀತಿಸಿದವರನ್ನ ಕಳೆದುಕೊಳ್ಳಲು ಮಾನಸಿಕವಾಗಿ ನಾವು ಸಿದ್ಧರಾಗಿರಬೇಕು. ಪ್ರೀತಿ ಇರಲಿ, ಮೋಹ ಬೇಡ. ಇನ್ನು ಕೆಲವರಿಗೆ ಹಣ, ಆಸ್ತಿ, ಭೋಗ ವಸ್ತುಗಳನ್ನು ಬಿಟ್ಟು ಹೋಗುವ ನೋವು ಬೇರೆಯವರ ಪಾಲಾಗುತ್ತದೆ ಎನ್ನುವ ಭಯ. ನಾವು ಕಷ್ಟಪಟ್ಟು ಹಣ, ಆಸ್ತಿ, ವಸ್ತುಗಳನ್ನು ಸಂಪಾದಿಸಿರ್ತೇವೆ, ಸಂಗ್ರಹಿಸಿರ್ತೇವೆ, ಬಳಸಿ ಖುಷಿ ಪಡ್ತೇವೆ. ಸಾಯುವಾಗ ಅವನ್ನೆಲ್ಲ ಬಿಟ್ಟು ಹೋಗುವ ನೋವು. ಅವು ಅಪಾತ್ರರ ಪಾಲಿಗೆ ಹೋಗುತ್ತವೋ, ಮನೆಯವರು ಅವರನ್ನು ಸುರಕ್ಷಿತವಾಗಿಟ್ಟುಕೊಳ್ತಾರೋ ಕಳೆದುಕೊಳ್ತಾರೋ ಎನ್ನುವ ಆತಂಕ ಕೂಡ ಈ ಒಂದು ಸಮಯದಲ್ಲಿ ಬರುತ್ತೆ. ಸಾಯುವ ಮೊದಲು ಯಾರು ಯಾರಿಗೆ ಸೇರಬೇಕು, ಯಾವ ಆಸ್ತಿ ಯಾರು ಅನುಭವಿಸಬೇಕು ಎನ್ನುವುದನ್ನು ವಿಲ್ ಮಾಡಬೇಕು. ಸತ್ತ ನಂತರ ಅವುಗಳು ಏನಾಗುತ್ತವೆ ಎನ್ನುವ ಚಿಂತೆಯನ್ನ ಬಿಡಿ. ಇದ್ದಾಗ ಬಳಸಿ, ಆ ನಂತರ ಅವುಗಳ ಬಗ್ಗೆ ಯಾವ ಒಂದು ಮೋಹವನ್ನೂ ಬೆಳೆಸಿಕೊಳ್ಳಬೇಡಿ. ನೀವು ಅಕಸ್ಮಾತ್ ಸತ್ತರೆ ನಿಮ್ಮ ಸಂಗಾತಿ, ಮಕ್ಕಳು, ಇತರ ಆಶ್ರಿತರನ್ನ ಯಾರು ನೋಡಿಕೊಳ್ತಾರೆ? ಸಂಪಾದಿಸುವ ಕುಟುಂಬಕ್ಕೆ ಆಸರಿಯಾಗಿದ್ದ ವ್ಯಕ್ತಿ ಸತ್ತರೆ ಕುಟುಂಬದವರ ಗತಿ ಏನು? ಇದು ಭಯಕ್ಕೆ ಇನ್ನೊಂದು ಸಾಮಾನ್ಯ ಕಾರಣ. ಆಶ್ರಿತರಿಗೆ ಬ್ಯಾಂಕ್ನಲ್ಲಿ ಹಣ ಇಡಿ, ವಿಮೆ ಮಾಡಿಸಿ. ಅನುಪಸ್ಥಿತಿಯಲ್ಲಿ ಯಾರು ಅವರ ಯೋಗಕ್ಷೇಮ ನೋಡಿಕೊಳ್ತಾರೆಂದು ವ್ಯವಸ್ಥೆ ಮಾಡಿ. ಸ್ನೇಹಿತರೆ, ಈಗ ಪ್ರಮುಖವಾದ ವಿಷಯಕ್ಕೆ ಬರೋಣ. ಸತ್ತ ಮೇಲೆ ನಮಗೆ ಏನಾಗುತ್ತದೆ ಅನ್ನೋದು. ಹಲವಾರು ಮಂದಿಗೆ ಇದೇ ಒಂದು ಭಯ. ಸತ್ತ ಮೇಲೆ ಏನಾಗುತ್ತದೆ? ನಮ್ಮನ್ನ ಮಣ್ಣಿನಲ್ಲಿ ಹೂಳ್ತಾರಾ? ಒಬ್ಬರೇ ಇರಬೇಕಾ? ಕತ್ತಲು ಅಥವಾ ಕೆಲವೊಂದು ಪದ್ಧತಿಯಲ್ಲಿ ಸತ್ತವರ ದೇಹವನ್ನ ಸುಡುವುದು ಉಂಟು. ಬೆಂಕಿ ನಮ್ಮನ್ನ ಸುಡುತ್ತದ? ಆ ನೋವನ್ನ ತಡೆದುಕೊಳ್ಳೋದು ಹೇಗೆ? ನಾವು ಸತ್ತ ಮೇಲೆ ಒಬ್ಬರೇ ಇರಬೇಕಾ? ಹೀಗೆ ಹಲವಾರು ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಗೊಂದಲವನ್ನ ಸೃಷ್ಟಿಸಿರಬಹುದು. ಇದರ ಬಗ್ಗೆ ಹಲವಾರು ನಂಬಿಕೆಗಳಿವೆ. ನಮ್ಮ ಪಾಪ ಪುಣ್ಯದ ಆಧಾರದ ಮೇಲೆ ಸ್ವರ್ಗಕ್ಕೆ ಹೋಗ್ತೀವೋ ನರಕಕ್ಕೆ ಹೋಗ್ತೀವೋ ಅನ್ನೋದನ್ನು ಕೂಡ ಹೇಳ್ತಾರೆ. ಯಮನ ಸನ್ನಿಧಿಯಲ್ಲಿ ಚಿತ್ರಗುಪ್ತರು ನಮ್ಮ ಎಲ್ಲ ಒಪ್ಪುಗಳ ಕೆಟ್ಟ ಮತ್ತು ಒಳ್ಳೆಯ ಕೆಲಸಗಳ ದಾಖಲೆಗಳನ್ನು ಇಟ್ಟಿರ್ತಾರಂತೆ. ಅದಕ್ಕೆ ಅನುಗುಣವಾಗಿ ನಮಗೆ ಶಿಕ್ಷೆಯನ್ನ ಕೊಡ್ತಾರಂತೆ ಅಂತ ಹೇಳಲಾಗುತ್ತೆ. ಆದರೆ ನಾವು ಬದುಕಿದ್ದಾಗ ಮಾಡುವಂತಹ ಕೆಲಸಗಳೇ ನಮಗೆ ಮನಃಶಾಂತಿಯನ್ನ ಒದಗಿಸಿಕೊಡುತ್ತೆ.
ಬದುಕಿದ್ದಾಗ ಮಾಡಿದಂತಹ ಪುಣ್ಯ ಕಾರ್ಯಗಳೇ ನಮ್ಮ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರುತ್ತೆ. ಅಕಾಲಿಕ ಅಥವಾ ದುರಂತ ಮರಣವಾದರೆ ನಮ್ಮ ಆತ್ಮಕ್ಕೆ ಮುಕ್ತಿ ಇಲ್ಲವಂತೆ, ಅಂತರ್ಪಿಶಾಚಿಯಾಗಿ ಅಲೆಯಬೇಕಂತೆ. ಪಾಳು ಬಿದ್ದ ಬಂಗಲೆ, ಹುಣಸೆ ಮರ, ಸತ್ತ ಜಾಗದ ಸಮೀಪ, ಸತ್ತ ಮನೆಯೊಳಗೆ ವಾಸ ಇರಬೇಕಂತೆ. ದೆವ್ವ, ಭೂತ, ಪೀಡೆ, ಪಿಶಾಚಿ ಎನಿಸಿಕೊಂಡು ಅಲೆದಾಡಬೇಕಂತೆ. ಅದನ್ನು ಕಂಡ ಜನ ಭಯಭೀತರಾಗ್ತಾರಂತೆ. ಪೂಜಾರಿ ಮಂತ್ರವಾದಿಗಳ ಮೊರೆ ಹೋಗ್ತಾರಂತೆ. ನನ್ನ ಆತ್ಮಕ್ಕೆ ಶಾಂತಿ ಇರೋದಿಲ್ವಂತೆ. ಹೀಗೆಲ್ಲ ಕಲ್ಪನೆ ಮನಸ್ಸಿನಲ್ಲಿ ಓಡಾಡ್ತಾನೇ ಇರುತ್ತೆ. ಇದೆಲ್ಲ ಕಲ್ಪನೆ ಹೊರತು ಯಾರೂ ಕೂಡ ಸಾವನ್ನು ಅನುಭವಿಸೋದವರಿಲ್ಲ. ಹಾಗಾಗಿ ಸಾವಿನ ಬಗ್ಗೆ ಚಿಂತೆ ಬಿಡಿ. ಸಾವನ್ನ ಸ್ವತಃ ನೋಡಿ ಬಂದು ಅದರ ಬಗ್ಗೆ ಹೇಳಿದಂತಹ ಉದಾಹರಣೆಗಳು ಇಲ್ಲವೇ ಇಲ್ಲ. ಸತ್ತ ಮೇಲೆ ನಾವು ಮತ್ತೆ ಹುಟ್ಟುತ್ತೇವೆ. ಪುನರಪಿ ಜನನಂ ಪುನರಪಿ ಮರಣಂ ಎಂದು ಶಂಕರಾಚಾರ್ಯರು ಹೇಳಿದ್ದಾರೆ. ಹಳೆಯ ವಸ್ತ್ರವನ್ನ ತ್ಯಜಿಸಿದಂತೆ ಹೊಸ ವಸ್ತ್ರವನ್ನ ಧರಿಸುವಂತೆ ಆತ್ಮ ಕೂಡ ಈ ಹಳೆಯ ದೇಹವನ್ನ ಬಿಟ್ಟು ಹೊಸದೊಂದು ದೇಹವನ್ನ ಹುಡುಕಿಕೊಂಡು ಹೋಗಬೇಕು. ಇದೇ ಸಾವು. ದೇಹವನ್ನ ಬಿಟ್ಟು ಹೊಸ ದೇಹವನ್ನ ಪಡೆಯಬೇಕು. ಹೀಗೆನ್ನುತ್ತೆ ಗೀತಾಚಾರ್ಯ ಶ್ರೀಕೃಷ್ಣ. ಪುನರ್ಜನ್ಮ ಒಂದು ಕಲ್ಪನೆ. ಇದು ನಿಜವೇ. ಸತ್ತ ಮೇಲೆ ವಾಪಸ್ ಬಂದವರಿಲ್ಲ, ವರದಿ ತಂದವರಿಲ್ಲ. ಅನುಸಾರ ಒಳ್ಳೆಯ ಜನ್ಮ, ಕೆಟ್ಟ ಜನ್ಮ ಬಂದೇ ಬರುತ್ತದೆ. ಕರ್ಮ ಸಿದ್ಧಾಂತವನ್ನ ನಂಬಬೇಕು. ಬಿಡಿ, ಈ ಜನ್ಮದ ಬಗ್ಗೆ ಗಮನಿಸೋಣ. ಮುಂದಿನ ಜನ್ಮದ ಭಯ ನಮಗೇಕೆ? ಇರುವ ಜನ್ಮವನ್ನ ಅನುಭವಿಸೋಣ. ಸಾವಾದಾಗ ಉಳಿದವರು, ಮನೆಯವರು, ಆಪ್ತರು, ಅಭಿಮಾನಿಗಳು 3 ಹಂತದಲ್ಲಿ ಪ್ರತಿಕ್ರಿಯಿಸುತ್ತಾರೆ. ಅಪಘಾತವಾದಾಗ ಇಂತಹ ಸಾವನ್ನು ಒಪ್ಪಲು ಕಷ್ಟ. ದಿಗ್ಭ್ರಮೆಯಾಗುತ್ತೆ, ದಿಗ್ಮೂಢರಾಗ್ತೀವಿ, ನಿಜ. ಮತ್ತೆ ಮತ್ತೆ ಈ ಒಂದು ಸಾವನ್ನ ನೆನಪಿಸಿಕೊಳ್ಳುವಂತಹ ಸ್ಥಿತಿ. ತೀವ್ರ ಭಾವೋದ್ವೇಗ ಉಂಟಾಗುತ್ತೆ. ದುಃಖ, ಸಿಟ್ಟು, ಭಯ, ಹತಾಶೆ, ಅಸಹಾಯಕತೆಯ ಸುನಾಮಿ ಏಳುತ್ತೆ. ಸಾಧಾರಣವಾಗಿ 3-4 ದಿವಸಗಳಿರುತ್ತೆ. ಅನಂತರ ಕೊಂಚ ತಗ್ಗಲಾರಂಭಿಸುತ್ತೆ. ದೇವರು ಕೊಟ್ಟಂತಹ ಹಸಿವು, ನೀರಾಡಿಕೆ, ನಿದ್ದೆಗಳು ಮನುಷ್ಯನಿಗೆ ಎಲ್ಲ ವ್ಯಾಮೋಹ, ಮೋಹ, ಬಂಧನ, ಆಸೆಗಳನ್ನು ಕಡಿಮೆ ಮಾಡುತ್ತೆ. ಈ ಹಂತದಲ್ಲಿ ಕೆಲವರು ಹಿಂಸಾಚಾರ, ಆತ್ಮಹತ್ಯೆ, ವಸ್ತುನಾಶವನ್ನು ಮಾಡ್ತಾರೆ. ಹಲವರು ನಾವು ಪ್ರೀತಿಸಿದವರು ನಮ್ಮಿಂದ ದೂರಾದಾಗ ಬದುಕಲು ಸಾಧ್ಯವಾಗದಂತಹ ಪರಿಸ್ಥಿತಿಯನ್ನು ತಲುಪ್ತಾರೆ. ಸ್ನೇಹಿತರೆ, ವ್ಯಕ್ತಿ ಇಲ್ಲದ ಪರಿಸ್ಥಿತಿಗೆ ವ್ಯಕ್ತಿಗಳು ನಿಧಾನವಾಗಿ ಹೊಂದಿಕೊಳ್ಳಬೇಕು. ಇದು ಹಲವಾರು ತಿಂಗಳ ಅವಧಿಯಲ್ಲಿ ನಡೆಯುತ್ತೆ. ಜನ ಮತ್ತು ಧನ ಬೆಂಬಲವಿದ್ದರೆ ಚೇತರಿಕೆಯ ವೇಗ ಹೆಚ್ಚಾಗುತ್ತೆ. ಸಾಂತ್ವನ, ಸಮಾಲೋಚನೆ ಅತ್ಯಂತ ಅಗತ್ಯ. ಸಾವು ಸಂಭವಿಸಿದ ಕೂಡಲೇ ಬಂಧು ಮಿತ್ರರು, ಸತ್ತ ವ್ಯಕ್ತಿಯ ಮನೆಯವರನ್ನ, ಆಶ್ರಿತರನ್ನ ಕಂಡು ಸಾಂತ್ವನ, ಸಹಾಯ, ಆಸರೆಯನ್ನ ಮಾಡಬೇಕು. ಸಾವು ಹೇಗೆ ಸಂಭವಿಸಲಿ, ಸಾವನ್ನ ಒಪ್ಪಿಕೊಳ್ಳಲು ನೆರವಾಗಬೇಕು. ತಪ್ಪಿತಸ್ಥ ಭಾವನೆ, ನಿರಾಶೆ, ಹತಾಶೆಗಳ ತೀವ್ರತೆಯನ್ನ ತಗ್ಗಿಸಬೇಕು. ಹಣ, ವಸ್ತುಗಳ ಅಗತ್ಯವನ್ನ ಪೂರೈಸಬೇಕು. ಸಾವಿನ ದುಃಖ ತೀವ್ರವಾಗಿದ್ದರೆ 1 ತಿಂಗಳಿಗಿಂತ ಹೆಚ್ಚು ಕಾಲ ಮುಂದುವರೆದರೆ ಮನೋವೈದ್ಯರನ್ನ ಸಂಪರ್ಕಿಸಬೇಕು. ಖಿನ್ನತೆ ನಿವಾರಕ ಔಷಧ ಹಾಗೂ ಆಪ್ತ ಸಮಾಲೋಚನೆ ಬೇಕಾಗಬಹುದು. ಸಾವನ್ನ ಗೆದ್ದವರಿಲ್ಲ. ಸಾವನ್ನ ಎದುರಿಸಲು, ನಿಭಾಯಿಸಲು ನಾವೇ ಕಲಿಬೇಕು. ಸ್ನೇಹಿತರೆ, ಹಾಗಾಗಿ ಸಾವಿನ ಭಯವನ್ನ ಬಿಡಿ. ಈಗಿರುವಂತಹ ಒಂದು ಬದುಕನ್ನ ಅನುಭವಿಸಿ, ಒಳ್ಳೆಯ ಕಾರ್ಯವನ್ನ ಮಾಡುತ್ತಾ, ಭಗವಂತನ ನಾಮಸ್ಮರಣೆಯನ್ನ ಮಾಡುತ್ತಾ, ಮುಂದಿನ ಜನ್ಮದಲ್ಲಿ ಒಳ್ಳೆಯ ಸನ್ನಿಧಾನದಲ್ಲಿ ಜನ್ಮವನ್ನ ಕೊಡು ತಂದೆ ಅಂತ ಕೇಳ್ಕೊಳ್ಳೋಣ. ಈ ಒಂದು ಮಾಹಿತಿ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ರೂ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.